ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಕೇಂದ್ರ ಸಚಿವ ಸಂಪುಟ ಸಭೆಯು ಉದ್ಯೋಗ ಆಧಾರಿತ ಪ್ರೋತ್ಸಾಹಧನ ELI ಯೋಜನೆಗೆ ಅನುಮೋದನೆ ನೀಡಿದೆ. 99,446 ಕೋಟಿ ರುಗಳ ಅನುದಾನದೊಂದಿಗೆ ಸುಮಾರು 3.5 ಕೋಟಿಗೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. ಉದ್ಯೋಗ ಸೃಷ್ಟಿ, ಸಾಮಾಜಿಕ ಭದ್ರತೆ ಕಲ್ಪಿಸುವುದು ಯೋಜನೆಯ ಗುರಿಯಾಗಿರುತ್ತದೆ. ಯೋಜನೆಯು 2 ಭಾಗಗಳನ್ನು ಒಳಗೊಂಡಿದೆ. ಭಾಗ ಎ, ಉದ್ಯೋಗಗಳಿಗೆ ಪ್ರೋತ್ಸಾಹಧನ ನೀಡುವುದು ಇದರ ಗುರಿಯಾಗಿರುತ್ತದೆ. ಗರಿಷ್ಠ ವಾರ್ಷಿಕ 15,000 ರುಗಳವರೆಗೆ ಪ್ರೋತ್ಸಾಹಧನವನ್ನು ನೀಡಲಾಗುತ್ತದೆ. ಹಾಗೆಯೇ ಎಲ್ಲ ಉದ್ಯೋಗಿಗಳು ಆರ್ಥಿಕ ಸುರಕ್ಷತಾ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಭಾಗ ಬಿ, ಉದ್ಯೋಗದಾತರಿಗೆ ಬೆಂಬಲ ನೀಡುವುದು ಇದರ ಗುರಿಯಾಗಿರುತ್ತದೆ. ಗರಿಷ್ಠ ಮಾಸಿಕ ಸಹಾಯಧನವು 3,000 ರುಗಳನ್ನು ಒಳಗೊಂಡಿರುತ್ತದೆ. ಎಲ್ಲ ಪ್ರೋತ್ಸಾಹಧನವನ್ನು DBT ಮೂಲಕ ನೀಡಲಾಗುತ್ತದೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನೀಡಲಾಗುತ್ತದೆ. ನಾನು ಎಲ್ಲ ಉದ್ಯೋಗಿಗಳು ಹಾಗೂ ಉದ್ಯೋಗದಾತರಲ್ಲಿ ELI ಯೋಜನೆಯ ಲಾಭ ಪಡೆಯಲು ವಿನಂತಿಸುತ್ತೇನೆ. The paintings, what you can see is a lake, a photo shot by one of our friend in US. He has put it in a group, and I thought I would like to paint that. It is painted in using oil medium. The other one is Kathakali. It is in acrylic medium. So all this painting, this hobby, as I started as a hobby, right from my childhood. 4-5 ಆರ್ಟಿಸ್ಟು ಅವರೆಲ್ಲ ಚೆನ್ನಾಗಿ ಇದು ಪೇಂಟಿಂಗ್ಸ್ ಮಾಡಿ ಇಟ್ಟಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಸ್ಟ್ರೋಕಲ್ಲಿ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿ ನಮಗೆ ತುಂಬ ಸಂತೋಷವಿದೆ. ನಿಮಗೆ ಟೈಮ್ ಸಿಕ್ಕುವಾಗ ಚಿತ್ರಕಲಾ ಪರಿಷತ್ಗೆ ಬಂದು ಒಂದು ನೋಡಿಬಿಟ್ಟು ಹೋದರೆ ಒಳ್ಳೆಯದಾಗುತ್ತೆ. ನನ್ನ ಆರ್ಟ್ ಬೇಸಿಕಲಿ ಈಸ್ ಬೇಸ್ಡ್ ಆನ್ ಗೋಂದ್ ಆರ್ಟ್, ವಿಚ್ ಇಸ್ ಮಧ್ಯಪ್ರದೇಶ್ ಟ್ರೈಬಲ್ ಆರ್ಟ್. ಆ್ಯಂಡ್ ಬೇಸಿಕಲಿ ಅದು ಟ್ರೀ ಆಫ್ ಲೈಫ್ ಅಂತ ಹೇಳ್ತಾರೆ. ಅದರಲ್ಲಿ ಎವ್ರಿ ಲೈಫ್ ಕನೆಕ್ಟ್ ಆಗಿರುತ್ತೆ. ಸೊ ಇಟ್ ಡಿಪೆಂಡ್ಸ್ ಆನ್ ಈಚ್ ಅದರ್. ಅದನ್ನು ಬ್ಯೂಟಿಫುಲ್ಲಿ ಕವರ್ ಮಾಡಿಕೊಂಡು ಕನೆಕ್ಟ್ ಮಾಡಿ ಈಚ್ ಲೈಫ್ ವಿತ್ ದ ಟ್ರೀ ಆಫ್ ಲೈಫ್, ಎವ್ರಿ ಬೀಯಿಂಗ್, ಆ್ಯನಿಮಲ್ ಆರ್ ಹ್ಯೂಮನ್ ಆರ್ ಅ ಫ್ಲವರ್ ಆರ್ ಎನಿಥಿಂಗ್.